ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಟೈಮ್ ಆಗಿದೆ 5:55. ಮಗುನ ಟ್ಯೂಷನಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಅವನು ಆಲ್ರೆಡಿ ನಾನು ಹೋದ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಪ್ರಿಪೇಟ್ರಿ ಎಕ್ಸಾಮ್ ನಡೀತಾ ಇರೋದ್ರಿಂದ ಟ್ಯೂಷನ್ ಬೇಗ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗನೆ ಇವಾಗ ಕರ್ಕೊಂಡೋಗಿ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಮಗುನ ಟ್ಯೂಷನಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಮೇಲೆ ನಾನು ಸ್ವಲ್ಪ ಬ್ಯುಸಿ ಅದೇ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ. ಅದರಿಂದ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಲಾಗೇನೂ ಮಾಡಲಿಲ್ಲ. ಇವಾಗ ಮಧ್ಯಾಹ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಇವಾಗ ಮತ್ತೆ ವಿಡಿಯೋ ಶುರು ಮಾಡಿಕೊಂಡೆ. ನಾವು ಕೂಡ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದು ಹೇಳ್ತೀನಿ ಮುಂದೆ. ಇವಾಗ ಮಗಳು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೇಕು ಅಂದು, ಅದರಿಂದ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಇಲ್ಲಿ ಅಂಗಡಿಗೆ ಹತ್ರ ಬಂದಿದ್ದೀವಿ. ನೋಡಿ, ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತೇ ಇರಲಿಲ್ಲ. ಎಲ್ಲಿಗೂ ಯಾರಿಗೆ ಗೊತ್ತಿತ್ತು? ತುಂಬ ದಿನ ಆಗಿತ್ತಲ್ಲ ಮೆಜೆಸ್ಟಿಕ್. ಅದೇನೆ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಮೆಜೆಸ್ಟಿಕ್ಕು ಫುಲ್ಲು. ಜನಜಾಗೃತಿ ಕಾರ್ಯಕ್ರಮ ರಾಮಲಿಂಗಾರೆಡ್ಡಿ. ಫೈನಲಿ ಕುಣಿಗಲ್ ಬಸ್ ಕೂಡ ಸಿಕ್ತು. ಹೋಗಿದ ತಕ್ಷಣಕ್ಕೆ ಹತ್ತಿ ಕೂತಿದ್ದೀವಿ. ಸೀಟ್ ಕೂಡ ಸಿಕ್ತು. ಮಗಳು ನಾನು 2 ಸೀಟ್ ಇರೋ ಸೈಡೇ ಕೂತ್ಕೊಂಡಿದ್ದೀವಿ. ಅವಳಿಗೆ ಆರಾಮಾಗಿರಬೇಕು, ಅಕ್ಕಪಕ್ಕ ಯಾರು ಇರಬಾರ್ದು ಆ ಥರ ಅವಳು. ಆದ್ದರಿಂದ 2 ಸೀಟ್ ಇರೋ ಅಂಥ ಕಡೆನೇ ಕೂತ್ಕೊಂಡಿದ್ದೀವಿ. ಇವಾಗ ಟೈಮ್ ಆಯಿತು, ಆಲ್ರೆಡಿ 5 o'clock ಆಗೋಯಿತು. ಇಲ್ಲಿ ಬಿಡೋ ವರ್ಷದಲ್ಲಿ ಮನೆ ರೀಚ್ ಆಗೋ ವರ್ಷದಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಅನ್ನೋದು. ಬನ್ನಿ ಹೊರಡೋಣ. ಬಸ್ಸು ಕೂಡ ಹೊರಡ್ತು. ಯಶವಂತಪುರ ಅಂತ ಅಂದ್ಕೊತೀನಿ, ಹತ್ತತ್ರ ಹೋಯ್ತು. ತುಂಬ ವರ್ಷಗಳು ಅಂದರೆ ಆಲ್ರೆಡಿ 20 years ಆಗಿದೆ ಅಂತ ಅನ್ಕೋತೀನಿ. 20 years ಆದಮೇಲೆ ನಮ್ಮ ಹೈಸ್ಕೂಲ್ HM ಸಡನ್ನಾಗಿ ಇಷ್ಟು ವರ್ಷಗಳಾದಮೇಲೆ ಅವ್ರ ಮುಖ ನೋಡಿದೆ, ಒಂಥರ ಖುಷಿ ಅನಿಸ್ತು. ಆಮೇಲೆ ಮಾತಾಡ್ಸೋಣ, ಅವರೇನೋ ಫೋನಲ್ಲಿ ಬ್ಯುಸಿ ಇದ್ದರು, ಯಾರ ಜೊತೆನೋ ಮಾತಾಡಿಕೊಂಡು ಆಮೇಲೆ ಮಾತಾಡ್ಸೋಣ ಅಂತ ಸುಮ್ಮನಾದೆ. ಆಮೇಲೆ ಫೋನಲ್ಲಿ ಆದಮೇಲೆ ಅವರು ಕೂಡ ಮಲಿಕೊಂಬಿಟ್ಟಿದ್ರು. ಸರಿ, ಅಲ್ಲಿ ಹೆಂಗಿರು ಇನ್ನೂ ಕುಣಿಗಲ್ಲಲ್ವ, ಅವರು ಕೂಡ ಇಳಿಯೋದು, ಅಲ್ಲಿ ಮಾತಾಡ್ಸೋಣ ಅಂತ ಸುಮ್ಮನಾದೆ. ಕುಣಿಗಲ್ ಇಳಿಯೋ ವರ್ಷದಲ್ಲಿ ಅಲ್ಲೇ ಕತ್ಲೆ ಕೂಡ ಆಗೋಗಿತ್ತು. ಅವರು ಯಾವ ಕಡೆ ಎಲ್ಲಿ ಇಳಿದ್ರು ಅನ್ನೋದು ಗೊತ್ತಾಗಲಿಲ್ಲ, ಮಾತಾಡ್ಸೋಕ್ಕಾಗಲಿಲ್ಲ. ಅದೊಂದು ಬೇಜಾರಾಯಿತು. ತುಂಬ ವರ್ಷಗಳಾದಮೇಲೆ ಸಿಕ್ಕಿದ್ದೋ ಮಾತಾಡ್ಸಿದ್ರು. ಅವ್ರಿಗೂ ಖುಷಿಯಾಗಿರೋದು, ನಮಗೂ ಖುಷಿಯಾಗಿರೋದು. ಮಿಸ್ ಆಯಿತು, ಅದೊಂದು ಮಾತಾಡ್ಸೋಕ್ಕಾಗಲಿಲ್ಲ. ನಾವು ಆಲ್ರೆಡಿ ನೆಲಮಂಗಲ ಹತ್ರ ಹೋಗ್ತಾ ಇದ್ದೀವಿ. ತುಂಬ ತಿಂಗಳುಗಳಾದಮೇಲೆ ಊರಿಗೆ ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಆಗ್ತಾಯಿದೆ ಮನಸ್ಸಿಗೆ. ಬನ್ನಿ ಹೋಗೋಣ. ಹೋಯ್ತು ಸಿಗ್ತೀನಿ. ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಕತ್ಲೆ ಆಗ್ತಾ ಇರೋದ್ರಿಂದ ನಾನು ಸ್ವಲ್ಪ ವಿಡಿಯೋ ಕಡೆ ಗಮನ ಕೊಡಲ್ಲ. ಫಸ್ಟು ಮನೆಗೆ ಹೋಗಿ ರೀಚ್ ಆಗಬೇಕಷ್ಟೇ ನಂದು. ನೋಡ್ತಾ ಇರ್ಬೋದು, ಆಲ್ರೆಡಿ ಸೂರ್ಯ ಕೂಡ ಮುಳುಗ್ತಾ ಇದ್ದ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ. ಯಾರು? ಏನು? ಹಾಯ್ ಕುಸಿಗೌಡ, ಅಪ್ಪೆಲ್ಲೋಯ್ತು? ಫೈನಲಿ ಊರಿಗೆ ಬಂದು ತಲುಪಿದ್ವಿ. ಏನಂದರೆ ಹೋಗಿದ ತಕ್ಷಣಕ್ಕೆ ಎಲ್ಲ ಹಾಗಾಗಿ ಅಡ್ಜಸ್ಟ್ ಆಯಿತು. ಬೇಗನೆ ಬಂದು ಮನೆಗೆ ತಲುಪಿದ್ವಿ. ಹಾಗೆ ನಾವು ಬರ್ತೀವಿ ಅಂತ ಕಾಳೆಲ್ಲ ನೆನಾಕಿತ್ತಂತೆ, ಅದನ್ನು ಎತ್ತುಕೊಂಡು ಕೂತಿತ್ತು. ನಿನಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ನಿಮ್ಮ ಕಾಲದಲ್ಲಿ ಅರ್ಧಾಣಿ ಅನ್ನೋದಿತ್ತ? ಹೇಳಿ. ಅರ್ಧಾಣಿ ಅಂತಂದರೆ ಇದು 5 ಪೈಸಾ 1 ಪೈಸಾ ಅರ್ಧಾಣಿ. ಪೈಸಾ ಬೇರೆ ಆಣಿ ಬೇರೆ ಅಲ್ವನಪ್ಪ? ಇಲ್ಲ, ಹಾಂ, ಎಲ್ಲ ಒಂದೇ. ಎಲ್ಲ ಒಂದೇನಾ?
ನಾವಿದ್ದಾಗ ಪೈಸಾ ಇತ್ತು, 5 ಪೈಸಾ 10 ಪೈಸಾ. ಆಣಿ ಅಂತ ಇತ್ತಂತೆ. ಅದೇ ಆಣಿ ಬೇರೆ ಪೈಸಾ ಬೇರೆ ತಾನೇ. ನೀನು ಇದ್ದಪ್ಪ ಹಾಂ, ಗೊತ್ತಿಲ್ಲ, ಆಣಿ ಗೊತ್ತಿಲ್ಲ. ಪೈಸಾ 1 ಪೈಸಾ 2 ಪೈಸಾ ಇತ್ತು. ನಮಗೆಲ್ಲ 5 ಪೈಸೆಯಿಂದ ಶುರು. 5 ಪೈಸಾ 10 1 ಪೈಸಾ. ಪೈಸಾನು ಇತ್ತು ನಾವು ಕಂಡಂಗೆ. ನೀವು ಕಂಡಂಗೆ, ನಾನು ಕಂಡಂಗೆ 5 ಪೈಸಾ. ನಮಗೆ ಇವಾಗ 50 ಪೈಸೆ ಇದೆ ತಾನೇ ನಮ್ಮ. ಅರ್ಧ ಆಣಿ ಇತ್ತು, ಇದು ಬಂತ ಅವಾಗೆಲ್ಲ ಒಂಥರ ತೂತ್ ಕಾಸ್ತಾರ. ತೂತ್ ಮಧ್ಯದಾಗ ತೂತ್ ಇತ್ತಂತೆ. ಕಾಸಲ್ಲ. ಹಾಂ, ಎಂಪಿನ ಪೈಸಾ ಅವಾಗೆಲ್ಲ ಸೊಂಟಿಗೆ ಸೈಕಲ್ ಉದಾಹರಣೆ ಏರ್ಸ್ಕೊಳ್ಳೋದು ಅವು ಪೈಸೆಗಳ್ನ. ಅವಾಗ ನಿಂತೋದ್ವಲ್ಲ ಅವು ತೈಯಿ. ಅವು ತೂತಿದ್ವಲ್ಲ ನಿಂತೋದ್ವಲ್ಲ ಹಾಂ, ಅವನ್ನ ಸೊಂಟಿಗೆ ಮಿಕ್ಕಿದ್ವಲ್ಲ ಇನ್ನ. ಓಹೋ ಹೋ, ಅವು ಕ್ಲೋಸ್ ಮಾಡಿದ್ರಲ್ಲ ಅವಾಗ ಇದ್ದವ್ರನ್ನೆಲ್ಲ. ಚಡ್ಡಿ ಹುಡ್ಗ ಚೀರಣ್ಣ ನಿಂತವಲ್ಲ ಅವು ನಡೀತಾ ಇರೋವು ಜೌಪ ಇರಕ್ಕಿಲ್ವಲ್ಲ ಹುಡ್ದಾರ್ಕೆ ಕಟ್ಕೊಂಡು ಅಂಗಡಿಗೆ ಹೋದಾಗ ಕೊಟ್ಬಿಟ್ಟು ತಗೊಳ್ಳೋ ಚೀರಣ್ಣಂಗ ನಾನು ಸೀರೆ ಕಾಯಿ ಮಗ ತಿನ್ನಕ್ಕೆಲ್ಲ ಮಡಿಕೊಂಡಿದ್ದ ಅವನು. ಸೊಂಟಿಗೆ ಎಸ್ಕೊಂಡಿದ್ದೇವೆ, ಎಸ್ಗಳಿವ ನಾವು ಅಂತ. ಯಾರು ಹೇಳ್ತಾರೆ? ಒದ್ದಾಡಿ ಪುಟ್ಟಣ್ಣ ಅವರಲ್ಲ, ಅವ್ರ ತಾತ. ರಪ್ಪ ಹ್ಞೂ, ತಾತ ನೀನು ನೋಡಿದ್ದೆ, ತಾತ ನೋಡಿದ್ವಿ. ನೋಡೇನೆ ಅವರೇ ಅಂತ ಅಪ್ಪ ಗೊತ್ತಾಗ್ತದೆ. ನೀನು ಅರ್ಧಾಣೆ ಕದ್ದು ಯಾವತ್ತಾದ್ರೂ ತಿಂಡಿ ತಿಂದಿದ್ಯಾ? ಇಲ್ಲ ಕಣ ನಮ್ಗೆ ನೋಡಿದ್ರೆ ನಮ್ಗೆ ಕಾಸು ಕೊಟ್ಟಿದ್ದಾರೆ. ಗಾಡಿ ನೋಡಿದ್ದೇ ಇಲ್ಲ ಅಪ್ಪ, ತಿಂಡಿ ಬೇರೆ ತಿನ್ನಕ್ಕೆ ನೋಡಿಲ್ವಾ? ನೋಡಿಲ್ವ ಅರ್ಧಾಣಿನ? ಹಾಂ, ಹಂಗಾರೆ ಆಣಿ ಅಪ್ಪಗೆ ಅವ್ರಿಗೆಲ್ಲ ಪೈಸಾನೆ. ಹಂಗಾದ್ರೆ ಆಣಿ ಎಲ್ಲ ಗಾಂಧೀಜಿ ಇದ್ದಾಗ ಇತ್ತು. ಅವ್ರಿದ್ದಾಗಿತ್ತು. ಚೀರಣಿ ಬರ್ತಂತೆ. ಹಾಂ, 1 ಕಾಸು 2 ಕಾಸು ಅಂತ 2 ಆಣೆ, ಅರ್ಧ ಆಣಿ ಖುಷಿ ನಾನು ಎಲ್ಲ ತಿಂಡಿ ಪಂಡಿತ ಅಮರಕ್ಕೆ ಕಾಸು ಕೊಡುತ್ತೆ. ತಿಂದಿನ್ನ ನಾನು ಕಾಯಿಲೆ ಜಾಸ್ತಿ ಮಾಡಬೇಕು. ಆದ್ರೆ ಯಾರು ನಮಗೆ ಕೊಡಕ್ಕಿಲ್ಲ ಕಣ ಕಾಸ. ಯಾಕೆ? ಅವ್ರ ಅಪ್ಪ ಹೋಯ್ತು, ಅವ್ರ ಅಪ್ಪ ಇದ್ರೆ ನಾವು ಕೊಡಕ್ಕೆ ಮತ್ತೆ ಯಾರನ್ನ ಕಸ ಇಟ್ಕೊಂಡಿದ್ರು. ಕೂಲಿ ಮಾಡ್ಕೊಂಡಿದ್ರು ಅಂತ. ಮತ್ತೆ ಇವ್ರು ಯಾರು? ಅವ್ರ ಅಪ್ಪ ಅಮ್ಮನೇ. ಮತ್ತೆ ಅಪ್ಪ ಅಮ್ಮ ಎಲ್ಲಿದ್ರು ಅಂದ್ರೆ? ಅವ್ರ ಜೊತೆಲಿ ಇರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ರು? ಹೋಗಿದ್ರೆಲ್ಲ ಅವರು ಊರ ಮೇಲೆ. ಹೇಳಮ್ಮ, ಕೇಳಪ್ಪನ್ನ, ನಂಗೆ ಹೆಂಗೆ ಗೊತ್ತು. ಹೇಳಪ್ಪ. ಇವಾಗೆಲ್ಲ ಹೊರದೇಶಕ್ಕೆ ಹೋಗಿದ್ ಕಣ ಅವ್ರು ಇರಲಿಲ್ಲ. ಸುಳ್ಳು ಹೇಳಬೇಡ. ವರ್ದೇಶ ಎಲ್ಲಿಗೆ? ಬೇರೆ ಊರಿಗೆ ಹೋಗಿದ್ರು ಅಂತ. ಬೇರೆ ಬರಮಜ್ಜಿ ಬಿಟ್ಬಿಟ್ಟು ಬೇರೆ ಇವನು ಸಿಪ್ಪೆಗಳಿಗೆ ನಾವು ಆಯ್ತದಲ್ಲ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿಗೆ ಇವನು ತಾಂಡವ್ ತಾಂಡು ಭಾಗ್ಯ ಮುಟ್ಬಿಟ್ಟು ಶ್ರೇಷ್ಠ ಕಟ್ಕೊಂಡಿಲ್ವಾ, ಹಂಗೆ ಹೋಗಿದ್ದ ನಮ್ಮಪ್ಪ. ಬೋರ ಬಂದ್ಬಿಟ್ಟು ಯಾರನ್ನ ಕರ್ಕೊಂಡೆ? ನೋಡ್ಯಾರ ಇನ್ನೊಬ್ರು ಶ್ರೇಷ್ಠ ಇದ್ದವ್ರು ಇದ್ಲು. ಭಾಗ್ಯ ಬಿಟ್ಬಿಟ್ಟು ಶ್ರೇಷ್ಠ ಭಾಗ್ಯ ಒಳ್ಳೆಯಳ ಶ್ರೇಷ್ಠ ಒಳ್ಳೆಯಳ? ಈಗ ಶ್ರೇಷ್ಠ ಒಳ್ಳೆಯವರು ಅಂತ ಹೋಗಿದ್ದ. ನಿನ್ ಪ್ರಕಾರ ಯಾರು ಒಳ್ಳೆಯವರಿದ್ರು? ನಮ್ಗೆ ಯಾರು ಒಳ್ಳೆಯರಿಲ್ಲ, ಎಲ್ಲ ಕೆಟ್ಟವ್ರೆ. ನೀನ್ ಕಂಡಂಗೆ ಬೈಗೊಳ್ಳ ಶ್ರೇಷ್ಠ ಹೊಡೆಯಲ್ಲ. ಅದೇ ಯಾರು ಅಲ್ಲ ನಾನು ನಿನ್ನ ಕೇಳ್ತಾ ಇರೋದಮ್ಮ. ನನಗ ಹ್ಞೂ, ಕುಸುಮ ಒಳ್ಳೆಯವಳು. ಕುಸುಮ ಒಳ್ಳೆ. ಕುಸ್ಮಾಟಿ ಕುಸ್ಮಾಟಿ ಹಂಗೆ ಗಂಗಮ್ಮಜ್ಜಿ ನಮ್ಮನ್ನ ಸಾಕಿದ್ರು. ಮಾಡಿಕೊಂಡು ತಿನ್ಕೊಂಡು ಸೀಕ್ ಹೊಟ್ಟಿ ಮೊಟ್ಟೆ ಸೀಕಿಗೆ ಮೊಸರು ತುಪ್ಪ ಯಾರು ಸಾಕಿದ್ದು? ಈ ಮಜ್ಜಿ ಫೋಟ ಮಧ್ಯದಲ್ಲಿ ಚಿಕ್ಕದು ಅಜ್ಜಿ ಅದು. ಅಜ್ಜಿ ಅಪ್ಪ ಗರಂ ಅಜ್ಜಿ ತರ ಅಜ್ಜಿರ ಅಜ್ಜಿ ಅಪ್ಪರ ಅಜ್ಜಿ. ನೀರು ತೊಟ್ಟಿರ್ತದೆ, ತೊಟ್ಟೆ ಸರಿ ನಿಲ್ಸಿಲ್ಲ. ಕ್ಲಿಯರ್ ಆಯ್ತಾ ನಿನ್ನ ಪ್ರಾಬ್ಲಮ್ಮು ಕ್ವಶನು? ನನ್ನ ತಾತನ ಕೇಳಿದ್ರೆ ನನ್ನ ತಾತ ನೋಡೇ ಇಲ್ಲ, ಹ್ಞೂ, ಇನ್ನೂ ಕ್ಲಿಯರ್ ಆಗಿಲ್ಲ. ನೀನು ನೋಡಿಲ್ವನ್ ಪಾಪ ಐಸ್ ಅವೇನು ಆಣೆ ಅರ್ಧ ಆಣೆನ ಆಣಿನ? ಆಣಿಯಿಂದ ಆಣಿ ಅಂತಾನ. ಆಣಿ, ತಾನೇ ಅರ್ಧಾಣಿ, ಒಂದಾಣಿ. ಎರಡಾಣಿ ಮೂರಾಣಿ ಹ್ಞೂ, ಅಂತಾನೆ. 2 ಆಣಿ ಅಂದರೆ 10 ಪೈಸಾ 2 ಪೈಸಾ ಹಾಕಿದ್ರೆ ಹ್ಞೂ, 2 ಆಣಿ. ಏನೋ ಅರ್ಥ ಆಗಲ್ಲ. ರೂಪಾಯೇ ಬೆಸ್ಟ್.
ಮ್ಯಾಮ್ ಹೇಳಿದ್ರು ಹ್ಞೂ ರೂಪಾಯಿ ಇವಾಗ ಇದು ಇವಾಗ ಈ ಜನ್ರೇಷನ್ ಇವಾಗ ಅದೇ ನಿಮ್ಗೆ ಸರಿ. ರೂಪಾಯಿ ಈ ಲೆಕ್ಕ ನಮ್ಗೆ ಅವ್ರ ರೂಪಾಯಿ ಇರಲಿಲ್ಲ ಹ್ಞೂ ಪೈಸಾ. ಅವ್ರಿಗೆ ಅರ್ಥ ಆಯ್ತಿತ್ತು ಅವಾಗೆ ಅವ್ರಿಗೆ ಹ್ಮ್ ಆ ಥರ. ಏನ್ ಈಗ ನಿಮ್ಗೆ 1 ರೂಪಾಯಿ ಅರ್ಥ ಆಯ್ತದಲ್ಲ ಹಂಗೆ. ನಮ್ಗೆ ಇವಾಗ ನಮ್ಮ ಈ ಜನ್ರೇಷನಲ್ಲಿ 5 ಪೈಸಾ 10 ಪೈಸಾ ಆ ಥರ ಇತ್ತು. ಅದು ನಿಮ್ಗೆ ಇವಾಗ ಅರ್ಥ ಆಗಲ್ಲ. 1 ಪೈಸಾ ಇಟ್ಕೊಂತಾಯಿ 5 ಪೈಸಾ 1 ಪೈಸಾ ಆಕಾಶು ಈ ಥರ ಇತ್ತು, ಈ ಥರ ಇತ್ತು. 2 ಪೈಸಾ 1 ಪೈಸಾ ಹಾಕಿದ್ರೆ 3 ಕಾಸು ಹಿಂಗೆ. ನಾನು 1 ಪೈಸಾ ನೋಡಿಲ್ಲ, 5 ಪೈಸಾ. ಅವಲ್ ಚಾಪೆ ಮೇಲೆ ಬರ್ತಸ್ತೈತೆ ಎಲ್ಲಿ ಅಪ್ಪ ಇಲ್ಲಿ ತೋರ್ಸ್ತೈತೆ. ನಾನು ನೋಡಿದ್ದೆ. ಓಕೆ ನನಗೂ ಗೊತ್ತು 1 ಪೈಸಾ 1 ಪೈಸಾ 2 ಪೈಸಾ ಎಲ್ಲ ಇದು 2 ಪೈಸಾ. ಓಕೆ ಸರಿ ಇರೋ ಆಮೇಲೆ ಮಾತಾಡಿರಿ.